ನಮಸ್ಕಾರ ನಮಸ್ಕಾರ ನಮಸ್ಕಾರ. ಕರ್ನಾಟಕದಲ್ಲಿ ನಮ್ಮ ಅಧಿಕಾರ ಕೊಡಿ, ನಮ್ಗೆ ಅಧಿಕಾರ ಕೊಡಿ ಅಂತೇಳಿ JDS BJP ಕಾಂಗ್ರೆಸ್ಗಳು ಅಧಿಕಾರಕ್ಕೋಸ್ಕರ ಜನರ ಮನೆ ಬಾಗಿಲು ತೆರಳೋದು, ಅಧಿಕಾರಕ್ಕೋಸ್ಕರ ಮುಖವಾಡ ಹಾಕೊಳ್ಳೋದು, ಅಧಿಕಾರಕ್ಕೋಸ್ಕರ ಸುಳ್ಳು ಹೇಳೋದು, ಅಧಿಕಾರಕ್ಕೋಸ್ಕರ ಸುಳ್ಳು ಸುಳ್ಳು ಭಾಷಣಗಳನ್ನು ಮಾಡೋದು, ಅಧಿಕಾರ ಕೊಟ್ಟ ಮೇಲೆ ಇವ್ರಿಗೆ ಅಧಿಕಾರ ಕೊಡೋದು, ಆಡಳಿತ ಮಾಡಿ ಇರುವಂತ ಸಮಸ್ಯೆಗಳನ್ನ ಬಗೆಹರಿಸಲು. ನಿಜವಾಗ್ಲೂ ನಾವು ಅಧಿಕಾರ ಕೊಟ್ಟಿರುವಂತರು ಯೋಗ್ಯರು ಕರ್ನಾಟಕದಲ್ಲಿ ಇದ್ದಾರ ಅನ್ನೋ ಪ್ರಶ್ನೆಗೆ ಎರಡು ಘಟನೆಗಳು. ನೆನೆ ತುಮಕೂರಲ್ಲಿ KRS ಪಕ್ಷದ ವತಿಯಿಂದ ಏನೋ ಒಂದಷ್ಟು ಜನಸಂಪರ್ಕ ಸಭೆಯನ್ನ ಗೃಹ ಮಂತ್ರಿ ಪರಮೇಶ್ವರ್ ಮಾಡಿದ್ದಾರೆ. ಸೈಲೆಂಟ್ ಮಂತ್ರಿ ಅಂತ ಹೇಳ್ತೀವಿ, ಈಗ ಸೈಲೆಂಟ್ ಜೊತೆನಲ್ಲಿ ಸೀಕ್ರೆಟ್ ಮಂತ್ರಿ ಅಂತ ಸೀಕ್ರೆಟ್ ಮಂತ್ರಿ ಅಂತಲೂ ಕೂಡ ಹೇಳ್ಬೇಕಾಗತ್ತೆ. ಯಾಕೆ ಅಂತಂದ್ರೆ ಈ ವ್ಯಕ್ತಿ ಕರೆದಂತ ಜನಸಂಪರ್ಕ ಸಭೆಯಲ್ಲಿ ಯಾರೂ ಕೂಡ ಸಮಸ್ಯೆಗಳ ಬಗ್ಗೆ ಈ ಒಂದು ಪರಮೇಶ್ವರ್ಗೆ ಮನವಿನ ಕೊಡಬಾರ್ದು, ಕೊಟ್ರೆ ವಿಡಿಯೋ ಮಾಡ್ಕೊಬಾರ್ದು. ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಈ ವ್ಯಕ್ತಿ ನಿನ್ನೆ ಜನಸಂಪರ್ಕ ಸಭೆಯಲ್ಲಿ ಏನೋ ಅವರೊಂದಷ್ಟು SP ಬಗ್ಗೆ, ಅಲ್ಲಿನ SP ಬಗ್ಗೆ ಮತ್ತೆ ಅಲ್ಲಿನ ಜಿಲ್ಲಾಧಿಕಾರಿ ಬಗ್ಗೆ ಒಂದಷ್ಟು ನ್ಯೂನ್ಯತೆಗಳು, ಕರ್ತವ್ಯ ಲೋಪಗಳು ಅವ್ರು ಸರಿ ಇಲ್ಲ ಅನ್ನೋದನ್ನ ಏನೋ ಅವ್ರು ರೆಪ್ರೆಸೆಂಟೇಷನ್ ಕೊಡಕ್ ಹೋಗಿದ್ದಾರೆ. ನೀವೆಲ್ಲ ವಿಡಿಯೋ ನೋಡಿರ್ತೀರಾ. ಆ ಪರಮೇಶ್ವರ್ ಹೋಮ್ ಮಿನಿಸ್ಟರ್ ಯಾವ ಮಟ್ಟದ ತನ್ನ ದುರ್ನಡತೆ ತೋರಿಸಿದ್ದಾರೆ ಅಂತಂದ್ರೆ, ಏನೋ ಮನೆಯಲ್ಲಿದ್ದ ವ್ಯಕ್ತಿನ, ತುಮಕೂರಲ್ಲಿ ಮನೆಯಲ್ಲಿದ್ದ ವ್ಯಕ್ತಿನ ನಾವೆಲ್ಲ ಕರ್ಕೊಂಡ್ಬಂದು ಚುನಾವಣೆ ನಿಲ್ಲಿಸಿ ಪರಮೇಶ್ವರ್ ನೀವು ನಿಂತ್ಕೊಳ್ಳೇಬೇಕು ಅನ್ನೋ ಮಟ್ಟಕ್ಕೆ ನೆನ್ನೆ ಆತನ ದುರ್ನಡತೆಯನ್ನ ನಾವೆಲ್ಲ ನೋಡಿದ್ವಿ. ಅಲ್ರೇ, ಇಂಥ 224 ಶಾಸಕರಲ್ಲಿ ಬರೀ ಅಹಂಕಾರ, ದುರ್ನಡತೆ, ದುರಾಡಳಿತ, ದುರಾಂಕಾರ ಇರುವಂತ MLAಗಳನ್ನೇ ನಾವು ಆಯ್ಕೆ ಮಾಡಿದೀವಲ್ಲ. ಸೇವೆ ಎಲ್ರಿ ಮಾಡ್ತಾರೆ ಇವರು? ಸೇವೆ ಎಲ್ಲಿ ಮಾಡ್ತಾರೆ? ಯಾವ್ದೋ ಒಂದು ಪಕ್ಷದ ವತಿಯಿಂದ ಏನೋ ಒಂದು ರೆಪ್ರೆಸೆಂಟೇಷನ್ ಕೊಡೋಕೆ ಇವ್ರ ಅಪ್ಪನ ಆಸ್ತಿನ ಏನಕ್ಕೆ ಕರಿಬೇಕಾಗಿತ್ತು? ಈ ಪರಮೇಶ್ವರು ಜನಸಂಪರ್ಕ ಸಭೆನ ಏನು ಕರಿಬೇಕಾಗಿತ್ತು? ಬೇಕಾಗಿರ್ಲಿಲ್ಲ. ಈ ದುರಾಂಕಾರವನ್ನ ಆಮೇಲೆ ಎಸ್ಪೆಷಲಿ ಕರ್ನಾಟಕದ ಪೊಲೀಸರೇ ನೆನಪಲ್ಲಿ ಇಟ್ಕೊಳ್ಳಿ. ಇನ್ನು 1.5 ವರ್ಷ ಅಷ್ಟೇ. ಯಾವ ದುರಾಂಕಾರ ಬಿದ್ರು ಅಮ್ಮಮ್ಮ ಅಂದ್ರೆ 1.5 ವರ್ಷ. 1.5 ವರ್ಷ ಆದ ಮೇಲೆ ಬದಲಾವಣೆ ಜಗದ ನಿಯಮ. ಖಂಡಿತವಾಗಿ ನಮ್ಮಂತವ್ರೇನಾದ್ರೂ ಒಂದು ಹೊಸ ರಾಜಕೀಯ ಪಕ್ಷನ ತಗೊಂಡ್ಬಂದು ನಮ್ ಜನ ಏನಾದ್ರು ಓಟ್ ಹಾಕಿ ಗೆದ್ರೆ, ನಿಜವಾಗ್ಲೂ ಹೇಳ್ತೀನಿ, ವಿ ವಿಲ್ ಹ್ಯಾಂಗ್ ಯು ಇನ್ ಪಬ್ಲಿಕ್. ನಿಮ್ಮ ಈ ದುರ್ನಡತೆಗೆ ವಿ ವಿಲ್ ಅಮೆಂಡ್ ದ ಲಾ. ಕಾನೂನ ಬದಲಾವಣೆ ಮಾಡಿ ನಿಮ್ಗಳನ್ನ ಬೀದಿನ ನೇಣ್ಗೆ ಹಾಕಬೇಕು. ಯಾಕೆ ಅಂತಂದ್ರೆ ಇವತ್ತು ಈ ರಾಜಕಾರಣಿಗಳು ಮಾಡ್ತಾ ಇರುವಂತ ಈ ದುರಾಂಕಾರಕ್ಕೆ ಇವತ್ತು ನೀವುಗಳು ಆ ಕಾಕಿ ಯೂನಿಫಾರ್ಮ್ ಹಾಕೊಂಡು ಥಿಯೇಟರ್ ರೌಡಿಗಳ ತರ ಇದಕ್ಕೋಸ್ಕರ ಸಂಬಳ ಕೊಡೋದು? ಏನಕ್ಕೆ ಬೇಕಾಗಿತ್ತು ಜನಸಂಪರ್ಕ ಸಭೆ? ಜನಸಂಪರ್ಕ ಸಭೆ ಮಾಡಬಾರ್ದಾಗಿತ್ತು? ನಾವು ಕೇಳಿದ್ವಾ? ಅಲ್ರಿ, ಪ್ರಶ್ನೆ ಮಾಡೋರ್ಗೆ ರೆಪ್ರೆಸೆಂಟೇಷನ್ ಕೊಟ್ಟವ್ರನ್ನ ಫೋರ್ಸ್ ನ ಬಳಸ್ತೀರಾ. ನಿಮಗೆ ಫೋರ್ಸ್ ಬಳಸಕ್ ಯಾರೋ ಹೇಳಿದ್ದು? ಎಲ್ಲೋ ಅಧಿಕಾರ ಇದೆ ನಿಮ್ಗೆ? ಎಲ್ಲ ಅಧಿಕಾರ ಇದೆ? ಇವನ್ ಹೋಮ್ ಮಿನಿಸ್ಟರ್ ಹೇಳ್ದ ಅಂತ ಇಟ್ಕೊಳ್ಳಿ. ಏನ್ ರೆಪ್ರೆಸೆಂಟೇಷನ್ ಕೊಡಕ್ ಬಂದಿದ್ದಲ್ಲಿ ರೆಪ್ರೆಸೆಂಟೇಷನ್ ಬಿಟ್ಟು ಬೇರೆ ಏನ್ ಮಾಡಿದ್ರು ಅಲ್ಲಿ? ನೀವ್ ಹೆಂಗೋ ಫೋರ್ಸ್ ಬಳಸಿದ್ರೆ, ತುಮಕೂರು ಪೊಲೀಸರು ಹೆಂಗ್ ಫೋರ್ಸ್ ನ ಬಳಸಿದ್ರೆ, ಹೆಂಗ್ ಹೊರ್ಗಡೆ ಹಾಕಿದ್ರೆ, ವೋಟ್ ಹಾಕದವ್ರನ್ನ ನೀವು ಹೊರ್ಗಡೆ ಹಾಕಿದ್ರೆ, ಆ ಜಾಗಕ್ಕೆ ಗೆಲ್ಸಿ ತಂದಿಲ್ಸಿರೋರು 7 ಕೋಟಿ ಕನ್ನಡಿಗರು, ಅವ್ರನ್ನೇ ಹೊರಗಡೆ ಹಾಕದ್ಮೇಲೆ ಪ್ರಜಾಪ್ರಭುತ್ವದಲ್ಲಿ ಏನೋ ಬಿಟ್ಟಿದ್ದೀರಾ ನೀವು? ಅವನೇನಾದ್ರು ಆಮ್ಸ್ ಎತ್ಕೊಂಬಂದ, ಅಸಾಲ್ಟ್ ಮಾಡದ್ನ? ಯಾರೋ ಆ ವ್ಯಕ್ತಿ ಯಾರೋ ನನ್ಗೆ ಗೊತ್ತಿಲ್ಲ, KRS ಪಕ್ಷನೇ ಅಂತ ಅನ್ಕೋಣ, ಯಾವ್ದೋ ಒಂದು ಪಕ್ಷ. ನಮ್ ಪ್ರಶ್ನೆ, ಆತ ಏನಾದ್ರು ಫೋರ್ಸ್ ಯೂಸ್ ಮಾಡದ್ನ, ಬಲವಂತ ಮಾಡದ್ನ, ದುರ್ನಡತೆ ಏನಾದ್ರು ನಡ್ಕೊಂಡ? ಏನೋ ನಡ್ಕೊಂಡಿಲ್ಲ ಅಂದ್ಮೇಲೆ ಅವನನ್ನ ಹೊರಗಡೆ ಹಾಕಕ್ಕೆ, ಇವನ್ ಪ್ರಿಸ್ಯೂಮಿಂಗ್ ಹೋಮ್ ಮಿನಿಸ್ಟರ್ಗೆ ಪವರ್ ಎಲ್ಲಿರ್ತದೆ? ಸಾರ್ವಜನಿಕ ಸಭೆನಲ್ಲಿ ಬಂದಿರೋದು, ಅವ್ರ ಮನೆಗೆ ಹೋಗಿಲ್ಲ. ಪರಮೇಶ್ವರ್ ಮನೆಗೇನು ಹೋಗಿಲ್ಲ, ಪರಮೇಶ್ವರ್ ಮನೆಗೆ ನುಗ್ಗಿಲ್ಲ, ಪರಮೇಶ್ವರ್ ಮನೆಗೆ ಟ್ರೆಸ್ಪಾಸ್ ಏನ್ ಮಾಡಿಲ್ಲ. ಅದಂಗೆ ನೀವು ಅವನನ್ನ ಹೊರಗಡೆ ಹಾಕ್ತೀರಾ? ಅಲ್ಲ, KRS ಪಕ್ಷದ ಒಂದಷ್ಟು ಸ್ವಲ್ಪ ಬಾಯಿ ಇದೆ ಅವ್ರಿಗೆ. ಅವ್ರಗಳನ್ನೇ ಈ ರೀತಿ ನಡ್ಕೊಂಡ್ರೆ ಸಾಮಾನ್ಯ ಜನರ ಗತಿ ಏನ್ರ ಮಾಡಿದಿರಾ ನೀವು? ಕರ್ನಾಟಕದಲ್ಲಿ ಏನ್ ಮಾಡಿದಿರಾ? ವೇರ್ ಇಸ್ ಕಾನ್ಸ್ಟಿಟ್ಯೂಷನಲ್ ಪವರ್ಸ್? ಸಂವಿಧಾನ ಕೊಟ್ಟರೆ ಪವರ್ಗಳನ್ನ ನಿಮ್ಮ ಕಾಕಿ ಪೀಡೆಗಳು ಬೆಳಗ್ಗೆ ಎದ್ರೆ ಕರ್ನಾಟಕದಲ್ಲಿ ನಿಮ್ಮ ATM ದರೋಡೆ, ಲಾಡಿ ಬಿಚ್ಚಿರೋದು, ಸೆಕ್ಸ್, ಬೆಡ್ ಬಾ, IBಗ್ ಬಾ, ನಿಮ್ಮ ಯೋಗ್ಯತೆಗೆ ಇರೋ ಲೆಕ್ಕ ಆ ಹೋಮ್ ಮಿನಿಸ್ಟರ್ ರಾಜೀನಾಮೆ ಕೊಡಬೇಕು.
ಇಷ್ಟು ಗಂಡಾಂತರಗಳು, ಇಷ್ಟು ಹಗರಣಗಳು, ಇಷ್ಟು ಸೆಕ್ಸ್ ಸ್ಕ್ಯಾಂಡಲ್ಗಳು, ಒಬ್ಬನಾತ ಒಬ್ಬನು. ಅವನು ಯಾವನ ಡಿಜಿಪಿ ರಾಮಚಂದ್ರ, ಆ ಡಿಜಿಪಿ ಆಫೀಸನ್ನೇ ಸೆಕ್ಸ್ ಜಾಗಕ್ಕೆ ಅಳವಡಿಸ್ಕೊಂಡ್ಬಿಟ್ಟಿದ್ದ. ಅಂತ ದರಿದ್ರ ಈ ಒಂದು ಪೊಲೀಸ್ ಇಲಾಖೆಯಲ್ಲಿ ಇರುವಂತ ಸೆಕ್ಸ್ ಸ್ಕ್ಯಾಂಡಲ್ಸ್ಕರ್ಗಳು, ATM ದರೋಡೆ ಮಾಡೋರು ನೀವುಗಳು. ನಿಮ್ಮ ಯೋಗ್ಯತೆನೆ ಬೀದಿಗಿಟ್ಟಿದ್ದೀರಾ. ಕಳೆದ 8 ತಿಂಗಳಿಂದ ನಿಮಗೇನ್ರೋ ನೈತಿಕತೆ ಇದೆ? ಸಮಸ್ಯೆನ ಆಲ್ಸಕ್ಕೆ ಒಬ್ಬ ಮಂತ್ರಿ ಇರೋದು, MLA ಇರೋದು, ಮಿನಿಸ್ಟರ್ ಇರೋದು, ಸರ್ಕಾರ ಇರೋದು, ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯ ಇರೋದು. ಬರೀ ಪರಮೇಶ್ವರ್ ಅಲ್ಲ, ಇವನ್ ಈ ಸಿದ್ದರಾಮಯ್ಯನ ಡೆಪ್ಯೂಟಿ CM DK ಶಿವಕುಮಾರ್ನ ಅಪಾಯಿಂಟ್ ಮಾಡಿರೋದು ಅಷ್ಟೇನೆ ಸಮಸ್ಯೆಗಳನ್ನ ಆಲ್ಸಕ್ಕೆ. ಇನ್ನೇನ್ ಗೆಣಸ್ಕೀಳಕ್ಕಲ್ಲ ನಾವು ಆಯ್ಕೆ ಮಾಡಿರೋದು. ಇವ್ರನ್ನ ಗೆಣಸ್ಕೀಳಕ್ಕೆ ಆಯ್ಕೆ ಮಾಡಿರೋದು. ಡು ಯು ಥಿಂಕ್ ಪ್ರಜಾಪ್ರಭುತ್ವ ಕರ್ನಾಟಕದಲ್ಲಿ ಬದುಕಿದ್ಯಾ? ಕಾಕಿ ಪಡೆಗಳ ನಿಮ್ಮ ಯೋಗ್ಯತೆಗೆ ಪ್ರತಿದಿನ ಒಬ್ಬೊಬ್ಬ ನೀಚೆ ಬರ್ತಿರಲ್ರೋ, ಲಾಡಿ ಬಿಚ್ಕೊಂಡು ATM ದರೋಡೆ, ಚಿನ್ನ ದರೋಡೆ, ಡಿರಿಲಿಕ್ಷನ್ ಆಫ್ ಡ್ಯೂಟೀಸ್, FIR ಮಾಡಲ್ಲ, ಚಾರ್ಜ್ ಶೀಟ್ ಹಾಕಲ್ಲ, ಸ್ಟೇಷನ್ಗೆ ಹೋರೆ ಮಂಚಕ್ ಬಾ, IBಗೆ ಬಾ, ಇಲ್ಲ ನಿನ್ ಗಂಡನ ಮೇಲೆ ಸುಳ್ಳು FIR, ಸುಳ್ಳು ರೌಡಿ ಶೀಟ್ರು, ಏನ್ ಘನತೆನ ಉಳಿಸಿದಿರೋ ನೀವು? ಒಂದ್ ಕೆಲಸ ಮಾಡಿ, ಕರ್ನಾಟಕದ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅವರೇ, ಇನ್ಮೇಲೆ ಒಂದ್ ಕೆಲಸ ಮಾಡಿ, ಯಾರು ವಿಡಿಯೋ ಮಾಡಬಾರ್ದು ಅಂತ ಒಂದು ಆದೇಶ ಮಾಡಿಸ್ರಿ. ಪರಮೇಶ್ವರ್ ಅವರೇ, ನಿಮ್ ಮನೆಗೇನೋ ಬಂದಿದ್ವ ನಾವೆಲ್ಲ 7 ಕೋಟಿ ಜನ, ಬಾ ಚುನಾವಣೆ ನಿಂತ್ಕೋ, ತುಮಕೂರಿಂದ ನೀವು ಗೆಲ್ಲೋ MLA ಆಗಿ, ಆಮೇಲೆ ಮಂತ್ರಿ ಆಗೋ, ಆಮೇಲೆ ಬೇಜಾರ್ ಮಾಡ್ಕೊ ಅಂತ ನಾವೇನಾದ್ರೂ ಹೇಳಿದ್ರ? ವಿ ನೆವರ್ ಟೋಲ್ಡ್ ಯು ಮಿಸ್ಟರ್ ಪರಮೇಶ್ವರ್. ಡಿಡ್ ವಿ ಆಸ್ಕ್ ಯು ಟು ಸ್ಟ್ಯಾಂಡ್ ಫಾರ್ ಎಲೆಕ್ಷನ್? ಚುನಾವಣೆ ನಿಂತ್ಕೊ ಅಂತ ನಾವೆಲ್ಲ ಹೇಳಿದ್ರೇನ್ರಿ? ಯಾವ ನೈತಿಕತೆ ಇದೆ? ಯಾವ ಮಟ್ಟದ ನಿಮ್ಮ ದರ್ಪವನ್ನ ತೋರಿಸ್ತೀರಾ? ಕೇವಲ ಇನ್ನೊಂದು 15 ತಿಂಗಳ ಆಮೇಲೆ ಮನೆ ಕಳಿಸ್ತಾರೆ ಜನ ನಿಮ್ಮನ್ನೆಲ್ಲ. ಹೋಲ್ಸೇಲ್ 224 ಜನ ನೀವು ದರಿದ್ರ ಮನೆಗೆ ತೊಳೆದ್ರೇನೆ ಈ ಕರ್ನಾಟಕ ಉದ್ಧಾರ ಆಗೋದು. ನೀವು ಸಮಸ್ಯೆನ ಬಗೆಹರಿಸಕ್ಕೆ ಬಂದಿಲ್ಲ, ಮಜಾ ಮಾಡಕ್ ಬಂದಿದ್ದೀರಾ. ಅದು ಪೊಲೀಸ್ ಫೋರ್ಸ್ನ ಇಟ್ಕೊಂಡು. ಇವ್ರನ್ನ ಯಾವನು ಕೇಳಲ್ಲ ಮಾಡಲ್ಲ. ಅಲ್ರೇ ಪರಮೇಶ್ವರ್, ಕಳೆದ 6 ತಿಂಗಳಿಂದ ನಿಮ್ಮ ಇಲಾಖೆನಲ್ಲಿ ಪೊಲೀಸರು ಒಬ್ಬನಾದ ಮೇಲೆ ಲಾಡಿ ಬಿಚ್ಕೊಂಡು, ಡಕಾಯಿತಿ ಮಾಡ್ಕೊಂಡು, ATM ದರೋಡೆ ಮಾಡ್ಕೊಂಡು, ರಿಲಿಕ್ಷನ್ ಡ್ಯೂಟಿ, ನಿಮ್ಮ CM ಹೇಳಿದರೆ, ಕರ್ನಾಟಕದ CM ಹೇಳಿದರೆ, ಇವತ್ತು ಈ ಮಟ್ಟಕ್ಕೆ ಡ್ರಗ್ಸ್ ದಂಧೆ ನಡೀತಾ ಇದ್ರೆ, ಈ ಮಟ್ಟಕ್ಕೆ ಡ್ರಗ್ ಟ್ರಾಫಿಕಿಂಗ್ ನಡೀತಾ ಇದ್ರೆ, ಹೆಣ್ಣು ಮಕ್ಕಳ ರೇಪ್ಗಳಾಗ್ತಾ ಇದ್ರೆ, ಇದ್ರ ಬಗ್ಗೆ ನಿಮಗೆ ಯೋಗ್ಯತೆ ಇಲ್ಲ. ಇದನ್ನ ತಡೆ ಹಾಕುವಂತ ಯೋಗ್ಯತೆ ಇಲ್ಲ, ಇದನ್ನ ತಡೆ ಒಡ್ಡುವಂತ ಯೋಗ್ಯತೆ ಇಲ್ಲ ಈ ಡಿಪಾರ್ಟ್ಮೆಂಟ್ಗೆ. ಜನ ಅಲ್ಲಿ ಬಂದಿದ್ದು ಸಮಸ್ಯೆಗಳನ್ನ ನಾವ್ ಹೇಳಿದ್ವಾ? ತುಮಕೂರ್ಗೆ ಬಂದಿದ್ವಾ? ಪರಮೇಶ್ವರ್ ನಿಮ್ ಮನೆಗೆ ಬಂದಿದ್ವಾ? 7 ಕೋಟಿ ಜನ ಬನ್ರಿ ನಿಂತ್ಕೊಳ್ಳಿ ಎಲೆಕ್ಷನ್ಗೆ ಅಂತ ನಾವ್ಯಾರು ಹೇಳಿಲ್ವಲ್ಲ? ತಾವು ನಿಂತ್ಕೊಂಡ್ರಿ ವಾಲಂಟ್ರಿ ಆಗಿ. ಯಾಕ್ರಿ ಸಮಸ್ಯೆನ ಆಲ್ಸಕ್ಕಾಗಲ್ಲ ನೀವು? ಯುವರ್ ಅಬೌವ್ ದ ಕಾನ್ಸ್ಟಿಟ್ಯೂಷನ್, ಸಂವಿಧಾನದ ಮೇಲೆ ಇದ್ದೀರೇನ್ರಿ ಪರಮೇಶ್ವರ್? ನಿಮ್ಮನ್ನ ಯಾವನು ಹೇಳಲ್ಲ ಕೇಳಲ್ಲ. ಅದೇ ಬಂದಿರೋದು. ಈ ರಾಜ್ಯದಲ್ಲಿ ಜನರ ಸಮಸ್ಯೆನ ಆಲಿಸುವಂತ ವ್ಯಕ್ತಿ ಬೇಕಾಗಿದೆ. ಅವನೇ ಜನನಾಯಕ ಅಂತ ಯಾವನು ಇಲ್ಲ. ಭಾಷಣ ಮಾಡು, ನಿಮ್ ಹೆಂಡ್ರು ಮಕ್ಕಳನ್ನ ತಗೊಂಡ್ಬಂದು ಚುನಾವಣೆ ನಿಲ್ಸಿ, ವಂಶ ಪರಂಪರವಾಗಿ ಅಧಿಕಾರ ಇಟ್ಕೊಳ್ಳಿ, 1000 ಕೋಟಿ ಆಸ್ತಿ ಮಾಡಿ, ಹಗರಣಗಳಾಗ್ಲಿ ಇನ್ನೊಂದಾಗ್ಲಿ ರಾಜೀನಾಮೆ ಕೊಡಬೇಡಿ, ಅಲ್ಲೇ ಗೂಟ ನಿಮಗೆ ಎಲ್ಲಾರ್ಗು ಅಧಿಕಾರ ಬೇಕು. ಯು ನೀಡ್ ಪವರ್. ಫಾರ್ ವಾಟ್? ಯಾವ್ದಕ್ಕೋಸ್ಕರ ಪವರ್ ಬೇಕು? ಜನರನ್ನ ಈ ರೀತಿ ಹೀಯಾಳ್ಸಕ? ಒಂದು ರಾಜಕೀಯ ಪಕ್ಷ ಆಯ್ತು, ಆ KRS ಪಕ್ಷ ಲೆಕ್ಕಕ್ಕೆ ಇಲ್ಲ ಅನ್ಕೊಂಡ್ಬಿಡೋಣ. ಆದ್ರೂ ಸಹ ಒಂದು ಪಕ್ಷ ಅಂದ ಮೇಲೆ ಒಂದು ಪಕ್ಷದ ವತಿಯಿಂದ ಅವರುಗಳು ಯಾಕೆ ಉರಿ ನಿಮಗೆ? ಯಾಕ್ರಿ ಉರಿ? ರಾಜೀನಾಮೆ ಕೊಟ್ಟು ಹೋಗಿ. ಬೇಡ ಅಂದವ್ರು ಯಾರು? ಪರಮೇಶ್ವರ್, ವಿ ನೆವರ್ ವಾಂಟೆಡ್ ಯು ಟು ಬಿ ಎ ಹೋಮ್ ಮಿನಿಸ್ಟರ್. ನೀವು ಹೋಮ್ ಮಿನಿಸ್ಟರ್ಗೆ ರಾಜೀನಾಮೆ ಕೊಟ್ಟು ಹೋದ್ರೆ ನಮ್ಗೇನು ಸಮಸ್ಯೆ ಇಲ್ಲ. ಯಾವನು ಜನರ ಸಮಸ್ಯೆನ ಆಲ್ಸೋ ವ್ಯಕ್ತಿ ಬರ್ತಾನೆ, ನಮಗೇನು ಸಮಸ್ಯೆ ಇಲ್ಲ. ಈ ಪರಮೇಶ್ವರ್ ಇಲ್ಲ ಅಂದ್ರೆ ಇನ್ನೊಬ್ಬ ಆಗ್ತಾನೆ. ಪ್ರಜಾಪ್ರಭುತ್ವದಲ್ಲಿ ನೀವೇನ್ ಪರ್ಮನೆಂಟ್ ಅಲ್ಲ. ಮ್ಯಾಕ್ಸಿಮಮ್ ಇನ್ನೊಂದು 15 ತಿಂಗಳು ಅಷ್ಟೇ. 15 ತಿಂಗಳು ಉಳಿದಿದೆ ಕಾಂಗ್ರೆಸ್. ಆಮೇಲೆ ನೀವೆಲ್ಲ ಧೂಳಿಪಟನೆ. ಈ ಜನರು ಇದನ್ನೆಲ್ಲ ಜ್ಞಾಪಕ ಇಟ್ಕೊಂತಾರೆ. ಜನರು ಯಾರು ಇದನ್ನ ಮರೆಯಲ್ಲ. ನೀವು ಅಧಿಕಾರದಲ್ಲಿ ಇದ್ದಾಗ ಮಾಡಿದಂತ ಮದ, ಮೋಹ, ದುರಾಂಕಾರದ ನಡೆ, ಆ ಪೊಲೀಸನ್ನ ಬಳಸೋದು, ಆ ಯಾವ ಯೋಗ್ಯತೆ ಇದೆ ಪೊಲೀಸ್ ಅವರಿಗೆ? ಕರ್ನಾಟಕದಲ್ಲಿ ಏನ್ ಯೋಗ್ಯತೆ ಉಳಿಸ್ಕೊಂಡಿದ್ದಾರೆ? ಬೆಡ್ಗೆ ಬಾ, ಸೆಕ್ಸ್ಗೆ ಬಾ, ಮಜಾ ಕೊಡು. ಅವನ DGP ರಾಮಚಂದ್ರ, ಅವನು ಇರೋಬರ ಹೆಣ್ಮಕ್ಳು ಸ್ವಂಟ, ಹೊಟ್ಟೆ, ಎದೆ ಎಲ್ಲಾ ಮುಟ್ಟುಬಿಟ್ಟ ಆಫೀಸಲ್ಲಿ. ನಾಚಿಕೆ ಗೀಚಿಕೆ ಏನಿಲ್ಲ ಅವನ ಮೇಲೆ ಒಂದು FIR ಮಾಡಿ ಜೈಲಿಗೆ ಹಾಕ ಯೋಗ್ಯತೆ ಇಲ್ಲ ನಿಮ್ಮ ಇಲಾಖೆಗೆ.
ಜನರನ್ನ ಸಮಸ್ಯೆನ ಬಗೆಹರಿಸಕ್ಕೆ ನಿಮಗೆ ಯೋಗ್ಯತೆ ಇಲ್ಲ. ಬರೀ ಇದೊಂದೇ ಅಂತಲ್ಲ, ಯಾರೇ ಕೇಳಲಿ, ಯಾರು ಏನೇ ಪ್ರಶ್ನೆ ಮಾಡ್ಲಿ, ಏನ್ ಅನ್ಕೊಂಡ್ಬಿಟ್ಟಿದ್ದೀರಾ ನೀವೆಲ್ಲ ಪ್ರಜಾಪ್ರಭುತ್ವದಲ್ಲಿ ಯಾವನು ನಿಮ್ಮನ್ನ ಕೇಳಬಾರ್ದು ಅಂತನಾ? ಅದ ನೋಡಿ, ಇಲ್ಲಿ ಏನೋ ಸಮಸ್ಯೆನ ರೆಪ್ರೆಸೆಂಟೇಷನ್ ಕೊಡೋಕ್ರೆ ಏನೋ ಉಗಿದು ಹೊರಗಡೆ ಹಾಕಿದ್ದಾರೆ. ಇಲ್ಲಿ ರಾಯಚೂರು ಜಿಲ್ಲೆ ಲಿಂಗನಸೂರು ತಾಲೂಕು ಸರ್ಜಾಪುರ ಗ್ರಾಮ, ಅಲ್ಲಿ ಕುಡಿಯೋ ನೀರಿಲ್ಲ ಅಂದಿದ್ದಕ್ಕೆ ಅವರು ಕೇಳಿ ಸಾಕಾಗಿ ಗ್ರಾಮ ಪಂಚಾಯತಿಗೆ ಬೀಗ ಹಾಕಿದ್ದಾರೆ. ಆ ಗ್ರಾಮ ಪಂಚಾಯತಿ PDO 82 ಜನರ ಮೇಲೆ FIR ಮಾಡಿಸಿದ್ದಾರೆ. ನೋಡ್ರಿ, ಕರ್ನಾಟಕ ಕಾಂಗ್ರೆಸ್ ಸರ್ಕಾರದಲ್ಲಿ ಕುಡಿಯೋ ನೀರಿನ ಕೇಳಿದ್ದಕ್ಕೆ ಕುಡಿಯೋ ನೀರು ಕೊಟ್ಟಿಲ್ಲ. ಅವ್ರು ಬೀಗ ಹಾಕಿದ್ರೆ ಕುಡಿಯೋ ನೀರು ಕೊಟ್ಟಿಲ್ಲ ಅಂತ 82 ಜನರ ಮೇಲೆ ಆ PDO ಅಂದ್ರೆ, ನಾವು ಕುಡಿಯೋ ನೀರು ಕೊಡಲ್ಲ, ನಿಮ್ಮ ಸಮಸ್ಯೆನ ಆಲಾಡ್ಸಲ್ಲ, ನೀವೇನೋ ಪ್ರಶ್ನೆ ಮಾಡಿದ್ರೆ ರೇ ಸಿದ್ದರಾಮಯ್ಯ ಇನ್ನೊಂದು 15 ತಿಂಗಳು ನಿಮ್ಮ ಅಧಿಕಾರ, ಈ ಕಾಂಗ್ರೆಸ್ ದುರಾಂಕಾರ ಅಲ್ರಿ. ರಾಯಚೂರು ಜಿಲ್ಲೆ ಲಿಂಗನಸೂರು ಸರ್ಜಾಪುರ ಗ್ರಾಮದಲ್ಲಿ ಕುಡಿಯೋ ನೀರು ಕೇಳಿದರೆ ಆ PDO ಪೊಲೀಸರು ಕಂಪ್ಲೇಂಟ್ ಕೊಟ್ಟು 82 ಜನರ ಮೇಲೆ FIR ಮಾಡಿಸಿದ್ದಾರೆ. 82 ಆ ಒಂದು ಕುಡಿಯೋಕೆ ನೀರು ಗತಿ ಇಲ್ಲದಂತ ಜನರು ಅವರು ಬೇಲ್ ತಗೊಬೇಕು ಅಂದ್ರೆ, ಅವರು ಕುಡಿಯೋಕೆ ನೀರು ಕೇಳಿದ್ದೇ ಒಂದು ದೊಡ್ಡ ಅಪರಾಧ. ಲೆಕ್ಕ ಹಾಕೊಳ್ಳಿ, ಇಲ್ಲಿ ಕರ್ನಾಟಕದಲ್ಲಿ ಕುಡಿಯೋ ನೀರಿಲ್ಲ, ಬೇಡ ಕುಡಿಬೇಡಿ, ಹಂಗೆ ಸತ್ತೋಗಿ ಬೇಕಾರೆ. ಆದರೆ ಈ ರಾಜಕಾರಣಿಗಳ ಈ ಪೊಳ್ಳು ಮಾತುಗಳಿಗೆ ಇವ್ರ ಮೈಕ್ ಹಿಡ್ಕೊಂಡಾಗ ಗಂಟೆಗಟ್ಲೆ ಈ ಪುಂಗಿನ ಕೇಳ್ಕೊಂಡು ಜೀವನ ಮಾಡ್ಬೇಕಾ? ಜನ ಸಮಸ್ಯೆನ ಕೇಳಿದ್ರೆ ಅವ್ರ ಮೇಲೆ FIR, ಅಲ್ಲ ಜನ ಪ್ರಶ್ನೆ ಮಾಡಿದ್ರೆ ಅವ್ರ ಮೇಲೆ FIR. ಕುಡಿಯಕ್ ನೀರಿಲ್ಲ ಅಂದ್ರೆ ಯಾರ್ರೀ PDO ರೇ ಸಿದ್ದರಾಮಯ್ಯ? ಯಾರ್ರೀ PDO ಅದು? ಅಲ್ರೇ, ನಾವು ಪ್ರಜಾಪ್ರಭುತ್ವದಲ್ಲಿ ಬದುಕ್ತಾ ಇದ್ದೀರಾ ಅಥವಾ ಈ ದೊಂಬಿ ರಾಜಕಾರಣಿಗಳ ಜೀವನದಲ್ಲಿ ಬದುಕ್ತಾ ಇದ್ದೀರಾ ನಾವೆಲ್ಲ? ರಾಯಚೂರು ಜಿಲ್ಲೆ ಸರ್ಜಾಪುರ ಗ್ರಾಮ ಲಿಂಗಸೂರು ತಾಲೂಕಲ್ಲಿ ಅವರು PDO 82 ಜನರ ಮೇಲೆ 10,000 ರೂಪಾಯಿ ಅಂದ್ರೆ 82 ಜನ ಅಂದ್ರೆ 8.5 ಲಕ್ಷ ಬೇಕು. ಫ್ರೀಯಾಗಿ ಯಾರು ಬೇಲ್ ಕೊಡ್ಸಲ್ಲ. ಅಲ್ರಿ, ಕುಡಿಯೋ ನೀರಿಲ್ಲ ಅಂತಂದ್ರೆ FIR ಮಾಡಿಸೋ ಅಂತ ಸರ್ಕಾರ ಇದು. FIR ಮಾಡಿಸ್ತಾರೆ. ಇಲ್ಲಿ ಹೋಮ್ ಮಿನಿಸ್ಟರ್ನ ಕೇಳಕ್ಕೋ, ಹೋಮ್ ಮಿನಿಸ್ಟರ್ಗೆ ರೆಪ್ರೆಸೆಂಟೇಷನ್ ಕೊಡಕ್ ಹೋದ್ರೆ ಆ ಪೊಲೀಸರು ಒಳ್ಳೆ ಪೋಲಿಗಳು, ನೀವು ಈ ಬಕೆಟ್ ಕೆಲಸ ಮಾಡಕ್ ಲಾಯಕ್ ನೀವು? ಸಂವಿಧಾನದ ಕೆಳಗಡೆ ಕೆಲಸ ಮಾಡೋದು ಬಿಟ್ಟು ಈ ಬಕೆಟ್ ಕೆಲಸ ಮಾಡಕ್ಕೆ ಒಂದ್ ಕೆಲಸ ಮಾಡಿ. ಗೃಹ ಮಂತ್ರಿಗಳು ನಿಮ್ಗೆ ಅಷ್ಟೊಂದು ಬೇಸರ ಇದ್ರೆ, ನಿಮ್ಗೆ ಅಷ್ಟೊಂದು ಬಿಸಿ ಇದ್ರೆ, ಪರಮೇಶ್ವರ್ ಅವರೇ ಒಂದ್ ಕೆಲಸ ಮಾಡಿ, ರಾಜೀನಾಮೆ ಕೊಡ್ರಿ. ರಿಸೈನ್ ಫ್ರಮ್ ದ ಪೋಸ್ಟ್. ವಿ ನೆವರ್ ವಾಂಟ್ ಯು ಟು ಬಿ. ಅಲ್ಲಿ ಕುರ್ಚಿನ ಬಿಸಿ ಮಾಡುವಂತ ಅವಶ್ಯಕತೆ ಏನಿಲ್ಲ, ರಾಜೀನಾಮೆ ಕೊಡ್ರಿ. ಬೇಜಾನ್ ಜನ ಇದಾರೆ, ನೀವು ಕೊಟ್ಟಿಲ್ಲ ಅಂದ್ರೆ 1.5 ವರ್ಷದಲ್ಲಿ ನಿಮ್ಮಂತವ್ರನ್ನ ಖಂಡಿತ ಸೋಲಿಸ್ತಾರೆ. 224 MLAಗಳಲ್ಲಿ ಒಬ್ಬನೂ ಕೂಡ ಸಾರ್ವಜನಿಕರ ಪರವಾಗಿ ಕೆಲಸ ಮಾಡೋ ಒಬ್ಬ MLA ಇಲ್ಲ. ಎಲ್ಲ ಅಯೋಗ್ಯರೇ, ಎಲ್ಲರೂ ಕೂಡ ದುರಾಂಕಾರದ ದುರ್ಬುದ್ಧಿಯನ್ನ ತೋರಿಸೋಂತವ್ರೆ, ಬೇರೆ ಯಾರೂ ಇಲ್ಲ. ಎಂತ ಪ್ರಜಾಪ್ರಭುತ್ವದಲ್ಲಿ ಬದುಕ್ತಾ ಇದೀವಿ ನಾವು, ಎಂತ ಪ್ರಜಾಪ್ರಭುತ್ವದಲ್ಲಿ ಬದುಕ್ತಾ ಇದೀವಿ. ಪ್ರಶ್ನೆ ಮಾಡಿದ್ರೆ FIR, ಪ್ರಶ್ನೆ ಮಾಡಿದ್ರೆ ಹೊರಗಡೆ ಹಾಕೋದು. ಕುಡಿಯಕ್ಕೆ ನೀರಿಲ್ಲ ಅಂತಂದ್ರೆ ಲಿಂಗಸೂರು ತಾಲೂಕು ಸರ್ಜಾಪುರ ಗ್ರಾಮದಲ್ಲಿ 82 ಜನರ ಮೇಲೆ ಅವಳು ಯಾರೋ PDO ಅಂತೆ. ನೀನು PDOನ ಅಥವಾ ನೀನೇನಾದ್ರೂ ಡಿಕ್ಟೇಟರ್? ಅರ್ಥ ಆಗಿಲ್ಲ ರೇ ಸಿದ್ದರಾಮಯ್ಯನವ್ರೆ. ಆ ಗ್ರಾಮದಲ್ಲಿ ಯಾರ ಮೇಲೆ FIR ಆಗಿದೆ ಇಲ್ಲ, ಖಂಡಿತ ನಾನು ಹೋಗ್ತೀನಿ ಅಲ್ಲಿಗೆ. ನಾವು ಕೂತ್ಕೊಂತೀವಿ DC ಮುಂದೆ ಪ್ರತಿಭಟನೆಗೆ. ನಾವು ಪ್ರತಿಯೊಂದನ್ನು ಪ್ರಶ್ನೆ ಮಾಡಬಾರ್ದು. ಹಾಳಾಗೋಗ್ಲಿ ಸಮಸ್ಯೆಗಳು ಇದ್ದಿದ್ದೆ ಅಂತಂದ್ರೆ ಕುಡಿಯೋ ನೀರು ಕೇಳಿದ್ರೆ 82 ಜನರ ಮೇಲೆ FIR ಮಾಡಿದ್ರೆ ಇಮಿಡಿಯೇಟ್ ಆಗಿ ಆ FIR ಅನ್ನು ವಾಪಸ್ ತಗೊಳ್ಬೇಕು. ಇಲ್ಲ ಅಂತಂದ್ರೆ ಐ ವಿಲ್ ಗೋ ಜಾಯಿನ್, ನಾನು ಹೋಗ್ತೀನಿ. ಈ ದೇಶದಲ್ಲಿ ಕ್ರಾಂತಿ ಆಗಿರೋದು ಉಪ್ಪಿಂದ, ನೀರಿಂದ. ಉಪ್ಪು ನೋಡಿದಿರ, ಬ್ರಿಟಿಷರು ದೇಶ ಬಿಟ್ಟು ಓಡೋದ್ರು. ಈಗ ನೀರಿಂದ ಕ್ರಾಂತಿ ಆಗತ್ತೆ. ಎಚ್ಚೆತ್ಕೊಳ್ಳಿ. ನಿಮಗೆ ಓಟ್ ಹಾಕಿರೋದು ನಿಮ್ಮ ದುರಾಂಕಾರ ತೋರ್ಸಕ್ಕಲ್ಲ, ನಿಮ್ಮ ದುರ್ಬುದ್ಧಿ ತೋರ್ಸಕ್ಕಲ್ಲ. ಹೂ ಆಸ್ಕ್ಡ್ ಯು ಟು ಸ್ಟ್ಯಾಂಡ್ ಫಾರ್ ಎಲೆಕ್ಷನ್ಸ್? ಯಾರು ಹೇಳಿದ್ರು ನಿಮಗೆ ಚುನಾವಣೆಗೆ ನಿಂತ್ಕೊಳಕ್ಕೆ? ನಾವ್ ಹೇಳಿದ್ವಾ ಸಿದ್ದರಾಮಯ್ಯಗೆ, DK ಶಿವಕುಮಾರ್ಗೆ, ಪರಮೇಶ್ವರ್ಗೆ, ಯಡಿಯೂರಪ್ಪನ ಮಕ್ಕಳಿಗೆ, ಕುಮಾರಸ್ವಾಮಿ ಅವ್ರ ಕುಟುಂಬಕ್ಕೆ? ನಾವ್ ಯಾರಿಗೂ ಹೇಳಿಲ್ಲ. ನೀವುಗಳೇ ಬಂದು ನಿಂತ್ಕೊಳ್ಳೋದು, ನೀವೇ ಬಂದು ಭಿಕ್ಷೆ ಬೇಡೋದು.
ನಮ್ಗೆ ಓಟ್ ಹಾಕಿ ನಾವೇನೋ ಏನೋ ಗೆಣಸನ್ನ ಕಿತ್ತು ನಿಮ್ ಬಾಯಲ್ಲಿ ಇಕ್ತೀವಿ ಅಂತ ಇವತ್ತು ನಮ್ಮ ಸಮಸ್ಯೆಗಳನ್ನ ಕೇಳೋ ಒಂದು ಪ್ರಮೇಯ ಕೂಡ ಇಲ್ದರಾಗಿದೆ ನಿಮ್ಗೆ. ರಿಯಲಿ ವಿ ಡೋಂಟ್ ಅಂಡರ್ಸ್ಟ್ಯಾಂಡ್. ಬಟ್ ಒಂದಂತೂ ನಿಜ, ಎಲ್ಲಿಯವರೆಗೂ ನೀವು ಬಿಜೆಪಿ, ಕಾಂಗ್ರೆಸ್, JDS ಅಂತ ನೀವು ಒಲ್ಲಾಡ್ತಿರೋ ನಿಮ್ಮ ಸಮಸ್ಯೆಗಳಿಂದ ಇವತ್ತಿರೋದಕ್ಕಿಂತ 10 ಪಟ್ಟು ಜಾಸ್ತಿ ಆಗತ್ತೆ. ಕರ್ನಾಟಕದಲ್ಲಿ ಒಂದು ಬದಲಾವಣೆ ನಾವೆಲ್ಲ ತರಬೇಕು. ಪೊಲೀಸರ 2028ಕ್ಕೆ ಒಂದು ಬದಲಾವಣೆ ಕ್ರಾಂತಿ ಮಾಡ್ತೀವಿ. ವಿ ವಿಲ್ ಅಮೆಂಡ್ ಅಲ್ಲ. ನನ್ನಂತ CM ಆದ್ರೆ ಕಾನೂನು ತಿದ್ದುಪಡಿ ತಗೊಂಬಂದು ಭ್ರಷ್ಟಾಚಾರ ಈ ಉಚ್ಚಾಟ ಮೆರೆದ್ರೆ ಡೆಫಿನೆಟ್ಲಿ ವಿಲ್ ಹ್ಯಾಂಗ್ ಇನ್ ದ ಪಬ್ಲಿಕ್. ಒಂದು ಕಾನೂನು ತಿದ್ದುಪಡಿ ತರಬೇಕು ನಿಮ್ಗೆಲ್ಲ. ನಿಮ್ಗೆ ಮೈ ತುಂಬಾ ದುರಾಂಕಾರ. ಯಾವನೋ ಒಬ್ಬ ಅಧಿಕಾರದಲ್ಲಿ ಇದನ್ನು ಹೇಳೋ ಅಂತಂದ್ರೆ ಮತ್ತೆ ಸಂವಿಧಾನ ಏನಕ್ಕೋ ಇರೋದು? ನೀವೊಬ್ಬ ಹೋಮ್ ಮಿನಿಸ್ಟರ್ ಹೇಳಿದ ಮಾತನ್ನ ಕೇಳ್ತೀರಾ ಅಂತಂದ್ರೆ ಸಂವಿಧಾನ ಏನಕ್ಕೆ ಇರಬೇಕು? ಸಂವಿಧಾನ ಆಗ್ಬೇಕು ಈ ದೇಶದಲ್ಲಿ. ಸಂವಿಧಾನ ಬೇಡ ಬಿಡು, ತೆಗೆದು ಬಿಡಿ, ಅಮೆಂಡ್ಮೆಂಟ್ ಮಾಡಿ, ಪಾರ್ಲಿಮೆಂಟ್ ಅಲ್ಲಿ ಅಮೆಂಡ್ ಮಾಡಿ ತೆಗೀರಿ. ಯಾವ ಮಟ್ಟದ ದುರ್ಬುದ್ಧಿ, ಯಾವ ಮಟ್ಟದ ದುರಾಂಕಾರ. ಪರಮೇಶ್ವರ್ ಅವರೇ, ನಿಮ್ಗೆ ಹೇಳಿದ್ದೇನೇನ್ರಿ, ಆರ್ತಿ ಎತ್ಕೊಂಡ್ ಬಂದಿದ್ರ ಜನ ನಿಮ್ ಮನೆಗೆ? ಬನ್ನಿ ಪರಮೇಶ್ವರ್, ಚುನಾವಣೆ ನಿಂತ್ಕೊಳ್ಳಿ, ನಾವು ಗೆಲ್ಲಿಸ್ತೀವಿ, ನೀವು ಮಂತ್ರಿಯಾಗಿ ಈ ರೀತಿ ಎಲ್ಲ ಬ್ಯುಸಿ ಆಗಿರಿ, ನಮ್ ಸಮಸ್ಯೆ ಕೇಳ್ಬಿಡಿ ಅಂತ ಆರ್ತಿ ಎತ್ಕೊಂಡ್ ಬಂದಿದ್ರ? ನೀವೇ ತಾನೇ ನಿಂತ್ಕೊಂಡಿದ್ದು. ನಿಂತ್ಕೊಂಡ ಮೇಲೆ ಜನರ ಸಮಸ್ಯೆನ ನೀವು ಆಲ್ಸಕ್ಕೆ ಕೊನೆ ನಿಮ್ ಕೈಲಿ ಬಗೆಹರ್ಸಕ್ಕಾಗಲ್ಲ, ಅದು ಗೊತ್ತಿದೆ. ನಿಮ್ಮಂತ ನೀವು ಇರೋಂತ ಗೃಹ ಇಲಾಖೆಯಲ್ಲಿ ಇರೋಂತ ಕಚಡಾ ಪೊಲೀಸರು ಇಡೀ ರಾಷ್ಟ್ರದಲ್ಲಿ ಎಲ್ಲೂ ಇಲ್ಲ. ಅಂತ ಕಚಡಾ ಪೊಲೀಸರು, ಅಂತ ಬೆಡ್ ಕರಿಯೋರು, ರೌಡಿ ಶೀಟ್ಗಳು ಮಾಡೋರು, ಸುಳ್ಳು ಕೇಸ್ಗಳನ್ನ ಮಾಡೋರು, ಜನರ ಮೇಲೆ ಎರಗಂತವ್ರು ಏನ್ ಗೂಳಿಗಳ ನೀವು? ಹೋಮ್ ಮಿನಿಸ್ಟರ್ ಹೇಳ್ಬಿಟ್ರೆ ಅಲ್ಲಿ ಬಂದಿರೋದು ಏನೋ ಸಮಸ್ಯೆನ ರೆಪ್ರೆಸೆಂಟೇಷನ್ ಕೊಡಕ್ಕೆ. ವಾಟ್ ಎವರ್ ಇಟ್ ಇಸ್ ಸೆಟ್ ಅಂಡ್ ಡನ್. ಇಂಥ ಕಚಡಾ ಸರ್ಕಾರಗಳಿಗೆ ಓಟ್ ಹಾಕಿ ಈ ರೀತಿ ಗುಲಾಮಗಿರಿ ಅಂತ ನೀವು ಇರಬೇಕು ಅನ್ನೋದವ್ರೆ ನಾವ್ ಯಾರು ಏನು ಮಾಡಕ್ಕಾಗಲ್ಲ. ಅಲ್ಟಿಮೇಟ್ಲಿ ನಾನು ಮಾತಾಡಬಾರ್ದು ಅಂತ ಇದ್ದೆ. ಅಲ್ಲಿ ಕುಡಿಯೋ ನೀರಿಗೋಸ್ಕರ ಮಿಸ್ಟರ್ ಸಿದ್ದರಾಮಯ್ಯನವ್ರೆ, ಲಿಂಗಸೂರು ತಾಲೂಕು ಪಂಚಾಯತಿ ಸರ್ಜಾಪುರ ಗ್ರಾಮ ರಾಯಚೂರಲ್ಲಿ 82 ಜನರ ಮೇಲೆ ಕುಡಿಯೋ ನೀರು ಕೇಳಿದಕ್ಕೆ FIR ಮಾಡಿಸಿದಾರೆ PDO. ಇಮಿಡಿಯೇಟ್ ಆಗಿ ಅದು ವಿಡ್ರಾ ಆಗಬೇಕು. ಆಗಿಲ್ಲ ಅಂತಂದ್ರೆ ನಾನು ಹೋಗ್ತೀನಿ ಅಲ್ಲಿ ಪ್ರೊಟೆಸ್ಟ್ ಮಾಡಕ್ಕೆ. ನಾನು ರಾಯಚೂರ್ಗೆ ಹೋಗ್ತೀನಿ ಪ್ರೊಟೆಸ್ಟ್ ಮಾಡಕ್ಕೆ. ಡು ನಾಟ್ ಟೆಸ್ಟ್ ದ ಪೇಷನ್ಸ್. ಸಾಮಾನ್ಯ ಜನರ ತಾಳ್ಮೆನ ಪರೀಕ್ಷೆ ಮಾಡಕ್ ಹೋಗ್ಬೇಡಿ. ಕುಡಿಯೋ ನೀರು ಕೊಡಕ್ಕೆ ಯೋಗ್ಯತೆ ಇಲ್ದವರು ಸರ್ಕಾರ ನಡೆಸ್ತೀರಾ ನೀವು? ಸಮಸ್ಯೆಗಳನ್ನ ಆಲ್ಸಕ್ಕೆ ಯೋಗ್ಯತೆ ಇಲ್ಲ, ತಾಳ್ಮೆ ಇಲ್ದವರು ಒಬ್ಬ ಗೃಹ ಮಂತ್ರಿಗಳ? ಇಂಥ ಕಿತ್ತೋದ ಸರ್ಕಾರ, ಇಂಥ ವ್ಯಕ್ತಿಗಳು ನಮ್ಮನ್ನ ಆಡಳಿತ ಮಾಡ್ತಾವ್ರೆ ಅಂತಂದ್ರೆ ಖಂಡಿತವಾಗಿ ನಮಗೆ ನಾಚಿಕೆ ಆಗುತ್ತೆ. ರಾಯಚೂರಲ್ಲಿ ಆಗಿರುವಂತ FIR ನ ವಿಡ್ರಾ ಮಾಡಬೇಕು. ಆಮೇಲೆ ಗೃಹ ಮಂತ್ರಿಗಳೇ ಒಂದ್ ಕೆಲಸ ಮಾಡಿ, ರಾಜೀನಾಮೆ ಕೊಡಿ. ಅದರ್ವೈಸ್ ನೀವು ನಿಮ್ಮ ನಡೆಗೆ ಯು ಶುಡ್ ಸೀಕ್ ಪಬ್ಲಿಕ್ ಅಪಾಲಜಿ. ಜನರನ್ನ ಕ್ಷಮೆ ಕೇಳಬೇಕು ನೀವು. ನಾವ್ಯಾರೋ ನಿಮ್ ಮನೆಗೆ ಬಂದಿಲ್ಲ. ಪರಮೇಶ್ವರ ನಿಮ್ ಮನೆಗೆ ಬಂದಿದ್ರ? 7 ಕೋಟಿ ಜನ ಆರ್ತಿ ಎತ್ಕೊಂಡು ಬಂದ್ರೆ ಚುನಾವಣೆ ನಿಂತ್ಕೊಳ್ಳಿ ಅಂತ ನೀವೇ ನಿಂತ್ಕೊಳ್ಳಿ ತಾನೆ? ಆ ತಾಳ್ಮೆನೆ ಇಲ್ಲ ಅಂದ್ರೆ ಯಾವ ಸೀಮೆ ಮಂತ್ರಿ ನೀವು? ನಿಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿರೋಷ್ಟು ಕಚಡಾ ಪೊಲೀಸರು, ಕಚಡಾ ಸರ್ಕಾರಿ ಅಧಿಕಾರಿಗಳು ಎಲ್ಲೂ ಇಲ್ಲ. ಅಷ್ಟು ಭ್ರಷ್ಟಾಚಾರ, ಲಾಡಿ ಬಿಚ್ಚೋದು. ಅವನ DGP ನಿಮ್ಗೆ ಗೊತ್ತಲ್ಲ, ಅವನ ರಾಮಚಂದ್ರ, ಕಾಮಚಂದ್ರ, ಇಂಥ ವ್ಯಕ್ತಿಗಳನ್ನೆಲ್ಲ ಇಟ್ಕೊಂಡು ಜನರ ಮೇಲೆ ಒಳ್ಳೆ ಗೂಳಿ ಬಿಟ್ಟಂಗ್ ಬಿಡ್ತಿರಲ್ರಿ. ಆ ಜಾಗದಲ್ಲಿ ನಾನು ಇದ್ರಿದ್ರೆ ಉತ್ತರ ಬೇರೆ ತರ ಕೊಡ್ತಾ ಇದ್ದೆ. ವಿಡ್ ಗಿವನ್ ಎ ಡಿಫ್ರೆಂಟ್ ಆನ್ಸರ್. ಓಕೆ, ವಿಡ್ ಗಾಟ್ ದೆಮ್ ಔಟ್ ಆಫ್ ದ ಜಾಬ್. ಬಟ್ ಏನ್ ಮಾಡ್ತೀರಾ? ಎಲ್ಲರಿಗೂ ದಮ್ಮು ತಾಕತ್ತಿರಲ್ಲ. ಬಟ್ ಒಂದಂತೂ ನಿಜ, ಈ ದೇಶ ನಡೀತಾ ಇರೋದು ಪ್ರಜಾಪ್ರಭುತ್ವದಿಂದ, ಪ್ರಜೆಗಳಿಂದ. ನಾವು ಓಟ್ ಹಾಕಿದ್ರೆ ನಿಮ್ ಸರ್ಕಾರ, ನಾವು ಟ್ಯಾಕ್ಸ್ ಕಟ್ರೆ ನಿಮ್ ಸರ್ಕಾರ ನಡೀತದೆ. ನೀವು ಪ್ರಜಾಸೇವಕರು. ಹೋಮ್ ಮಿನಿಸ್ಟರ್ ಪರಮೇಶ್ವರ್, ನೀವೇ ಆಗಿರ್ಬೋದು, 224 MLAಗಳಾಗಿರ್ಬೋದು, ಈ ಪೊಲೀಸರೇ ಆಗಿರ್ಬೋದು, ನೀವೆಲ್ಲರೂ ಕೂಡ ಪ್ರಜಾಸೇವಕರು. ಇವ್ರು ಆಲ್ ಪಬ್ಲಿಕ್ ಸರ್ವೆಂಟ್. ನೀವ್ ಯಾರು ಕೂಡ ರಾಜರಲ್ಲ, ಅಥವಾ ರಾಜರಾಳಿಕೆ ನಾವು ಜೀವನನೂ ಮಾಡ್ತಾ ಇಲ್ಲ. ನೀನ್ ಹೋದ್ರೆ ಇನ್ನೊಬ್ಬ ಬರ್ತಾನೆ. ಹೋಮ್ ಮಿನಿಸ್ಟರ್ ಸಿದ್ದರಾಮಯ್ಯ ಇನ್ನೊಬ್ಬ ಬರ್ತಾನೆ. ಜನಗಳ ಮುಂದೆ ಭಿಕ್ಷೆ ಬೇಡಿ ಅಧಿಕಾರ ಸಿಕ್ಕಿದ ಮೇಲೆ ಈ ಮಟ್ಟದ ದುರಾಂಕಾರವನ್ನ ನಿಜವಾಗ್ಲೂ ಪ್ರಜಾಪ್ರಭುತ್ವ ನಾವು ಯಾರು ಕೂಡ ಒಪ್ಪೋದಿಲ್ಲ. ವಿ ವಿಲ್ ಡೆಫಿನೆಟ್ಲಿ ರಿಬೆಲ್ ಅಂತ ಈ ಮೂಲಕ ಹೇಳುತ್ತಾ, ಒಂದಂತೂ ನಿಜ, ವಿ ಆರ್ ಲಿವಿಂಗ್ ಇನ್ ಈ ಒಂದು ಕಾನ್ಸ್ಟಿಟ್ಯೂಷನ್ ಕಡೆ ನಾವು ಜೀವನ ಮಾಡ್ತಾ ಇರೋದು. ನಿಮ್ಮ ಭಿಕ್ಷೆಗಂತೂ ಖಂಡಿತ ಅಲ್ಲ ಅಂತ ಹೇಳುತ್ತಾ, ಅದು ನಿನ್ನೆ ತುಮಕೂರಲ್ಲಿ ನಡೆದಂತ ಈ ಒಂದು ಅಹಿತಕರ ಘಟನೆನೇ ಆಗಿರ್ಬೋದು. ನಿಮಗೆ ನಿಜವಾಗ್ಲೂ ಯೋಗ್ಯತೆ ಇದ್ರೆ ಯು ಶುಡ್ ರಿಸೈನ್ ದ ಜಾಬ್. ಯಾಕಂದ್ರೆ ನಿಮ್ ಕೈಲಿ ಪ್ರೆಷರ್ ತರ್ಕೊಳಕ್ ಆಗಲ್ಲ. ಪರಮೇಶ್ವರ್, ರಿಸೈನ್ ದ ಜಾಬ್. ನಿಮ್ಗೆ ಚೀಫ್ ಮಿನಿಸ್ಟರ್ ಆಗ್ಬೇಕು ಅಂತ ಆಸೆ ಇದೆಯಲ್ಲ, ಒಂದು ಹೋಮ್ ಮಿನಿಸ್ಟರ್ನೇ ನಿಮ್ ಕೈಯಲ್ಲಿ ನಿಮ್ಗೆ ತಾಳ್ಮೆ ಇಲ್ಲ ಅಂದ್ಮೇಲೆ
ನೀವು ಇನ್ನೇನು ಐ ಥಿಂಕ್ ಯು ಶುಡ್ ಗೆಟ್ ರಿಸೈನ್ ಆರ್ ಎಲ್ಸ್ ನೀವು ಮುಂದುವರಿಬೇಕು ಅಂತಂದ್ರೆ ಖಂಡಿತವಾಗಿ ನೀವು ಮಾಡಿರೋ ತಪ್ಪಿಗೆ ನೆನ್ನೆ ಕ್ಯಾಮ್ರಾ ಯಾಕೆ ಇಟ್ಕೊಂಬಾರ್ದು? ಎಲ್ಲಿದೆ ಕಾನೂನು? ಕ್ಯಾಮ್ರಾ ಇಟ್ಕೊಂಬಾರ್ದು ಅಂತ ಕಾನೂನು ಎಲ್ಲಿದೆ? ಯಾಕೆ ಇಟ್ಕೊಂಬಾರ್ದು? ನೀವು ಕರೆದಿದ್ದು ಪಬ್ಲಿಕ್ ಗ್ರೀವೆನ್ಸಸ್ ಏನೋ ಸಭೆನೇ ಅಲ್ವಾ? ಪಬ್ಲಿಕ್ ಗ್ರೀವೆನ್ಸಸ್ ಮೇಲೆ ಯಾಕೆ ಕ್ಯಾಮ್ರಾ ಇಟ್ಕೊಳ್ಬಾರ್ದು? ಏನ್ ತಪ್ಪದ್ರಲ್ಲಿ? ಏನ್ ತಪ್ಪು ಮಾಡ್ದ ಆ ವ್ಯಕ್ತಿ? ಈ ಎಲ್ಲಾ ವಿಚಾರಗಳನ್ನ ನಿಮಗೆ ಕೇಳುತ್ತಾ ಒಂದಂತೂ ನಿಜ, ನೀವು ಹಾಕಿರೋ ಓಟು ಯೋಗ್ಯರಿಗಂತೂ ಹಾಕಿಲ್ಲ, ಅಯೋಗ್ಯರಿಗೆ ಹಾಕಿದ್ರ ಅವ್ರ ಅಯೋಗ್ಯತನವನ್ನ ಎಲ್ಲಾ ಕಡೆ ತೋರಿಸ್ತಾ ಇದಾರೆ. ಭ್ರಷ್ಟಾಚಾರ ತುಂಬಿ ತುಡುಕ್ತಾ ಇದೆ, ನಿರುದ್ಯೋಗ ತುಂಬಿ ತುಡುಕ್ತಾ ಇದೆ. ನಿಜವಾಗ್ಲೂ ಪದೇ ಪದೇ ನಮಗಾಕಿ ಅಂತ ನಾಚಿಕೆ ಗೇಡಿನ ಸಂಗತಿಯನ್ನ ತಂದಿಟ್ಟಿದ್ದಾರೆ. ಇದೆಲ್ಲ ಬದಲಾವಣೆ ಆಗ್ಬೇಕು ಅಂತಂದ್ರೆ 2028ಕ್ಕೆ ಇವ್ರನ್ನೆಲ್ಲ ಮನೆಗೆ ಓಡಿಸ್ಬೇಕು. ಇವ್ರನ್ನೆಲ್ಲ 224 ಒಬ್ಬನೂ ಕೂಡ ಯೋಗ್ಯ ಇಲ್ಲ. ಕೆಲವ್ರಿಗೆ ವಯಸ್ಸಾಗಿದೆ, ಕೆಲವ್ರಿಗೆ ಯೋಗ್ಯತೆನೂ ಇಲ್ಲ. ಅಂತವ್ರನ್ನೆಲ್ಲ ಮನೆಗೆ ಕಳಿಸ್ಬೇಕು. ಆ ಕೆಲಸವನ್ನ ನೀವು ಮಾಡಬೇಕು. ಅದಕ್ಕೆ ಮುಂದಾಳತ್ವವನ್ನ ನಮ್ಮಂತವ್ರು ವಹಿಸ್ತೀವಿ. ವಿ ವಿಲ್ ಲೀಡ್ ದ ಪೊಲಿಟಿಕ್ಸ್ ಆಫ್ ಕರ್ನಾಟಕ. ಈ ಕರ್ನಾಟಕದ ರಾಜಕೀಯವನ್ನ ನಾವು ಲೀಡ್ ಮಾಡ್ತೀವಿ. ನಾವು ನಿಮಗೆ ಒಂದು ಆಲ್ಟರ್ನೇಟಿವ್ ತಂದು ಕೊಡ್ತೀವಿ. ವಿ ವಿಲ್ ಬ್ರಿಂಗ್ ಎನ್ ಆಲ್ಟರ್ನೇಟಿವ್ ಟು ಯು. ತುಂಬಾ ಆ 2 ವಿಡಿಯೋಗಳನ್ನ ನೋಡಿ ತುಂಬಾ ಬೇಜಾರಾಯ್ತು. ಒಂದು ತುಮಕೂರು ಗೃಹ ಮಂತ್ರಿಯ ಸಾರ್ವಜನಿಕ ಸಭೆ, ಇನ್ನೊಂದು ಆ ಲಿಂಗಸೂರು ತಾಲೂಕಲ್ಲಿ ನೀರು ಕೇಳಿದ್ದಕ್ಕೆ 82 ಜನರ ಮೇಲೆ FIR ಮಾಡ್ಸಾರ. ನಿಮ್ದೊಂದು ನಿಮ್ದೊಂದು ಸರ್ಕಾರನ ಜನ ನೀರು ಕೇಳಿದ್ರೆ FIR ಮಾಡಿಸ್ತಿರಲ್ಲ, ಯಾರದು PDO? ನಾಚಿಕೆ ಗಿಚ್ಕೆ ಆಗಲ್ವಾ? ನಿಮ್ಗೆ ನೀರು ಕೊಡೋ ಯೋಗ್ಯತೆ ಇಲ್ಲ ಅಂದ್ರೂ ಪರವಾಗಿಲ್ಲ, FIR ಮಾಡಿಸಿ ಬೆದರಿಸಿ ಕಳಿಸ್ಬಿಡೋದು. ಯಾವ ಬೆದರಿಕೆಗೆ ಯಾವನು ಜಗ್ಗಲ್ಲ ಇಲ್ಲಿ, ಯಾರು ಜಗ್ಗಲ್ಲ ಇಲ್ಲಿ. ಯಾಕೆ ಅಂತಂದ್ರೆ ನಿಮ್ಮನ್ನ ನಂಬ್ಕೊಂಡು ಬಂದಿಲ್ಲ, ನಮ್ಮನ್ನ ನಂಬ್ಕೊಂಡು ನೀವು ಬಂದಿರೋದು. ನಮ್ಮ ಓಟಿಂದ ನೀವು, ನಮ್ಮ ಟ್ಯಾಕ್ಸ್ ಇಂದ ನೀವು ಸರ್ಕಾರ ನಡೆಸೋದಕ್ಕಿಂತ ಸ್ವಾಹನೆ ಮಾಡ್ತೀರಾ ಅಂತ ಹೇಳುತ್ತಾ, ಬದಲಾವಣೆ ಜಗದ ನಿಯಮ, ಬದಲಾವಣೆ ಮಾಡಿ. ಕರ್ನಾಟಕದಲ್ಲಿ ಇದಕ್ಕೋಸ್ಕರನೇ ಹೇಳಿದ್ದು, ಸೋಲಿಸಿ, ವಂಶ ಪಾರಂಪರ್ಯವಾಗಿ ಸೋಲಿಸಿ ಅಂತ. ಆಮೇಲೆ ಬದಲಾವಣೆ ತರೋಣ. ಓಕೆ, ಧನ್ಯವಾದಗಳು.